ಆಗಿರುವಂಥ ಸಂವಿಧಾನ ಪಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು 3ನೇ ಹಂತದ ಒಂದು ಕಾಲ್ನಡಿಗೆ ಜಾಥೆ. ಮಾತೆತ್ತಿದ್ರೆ ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿ ಅಂತೇಳಿ ಅಂಬೇಡ್ಕರ್ ಜಯಂತಿ ಬಂದರೆ ಅಂಬೇಡ್ಕರ್ ಪರವಾಗಿ ದಲಿತರಿಗೆ ಸಂಬಂಧಪಟ್ಟಂಥ ಓಟ್ ಕಸಿಬೇಕು. ನನ್ನ ಪ್ರಾಣವನ್ನು ಅಲ್ಲೇ ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾವು ಮನೆಗೆ ತಲುಪುವಂಥ ಕೆಲಸ ಮಾಡಲ್ಲ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಭಾರತದ ಸಂವಿಧಾನ. ಈ ಒಂದು ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಮೀಟರ್ಗಳ ಪುತ್ಥಳಿ ನಿರ್ಮಾಣಕ್ಕೆ ಆಗ್ರಹಿಸಿ ಈಗಾಗಲೇ ಹಲವು ಪ್ರತಿಭಟನೆಗಳು ನಡೆದಿವೆ. ಈಗಾಗಲೇ 3ನೇ ಹಂತದ ಪ್ರತಿಭಟನೆಯನ್ನ ಭೀಮ್ ಪ್ರಜಾ ಸಂಘದ ಅಧ್ಯಕ್ಷ ಆಗಿರುವಂತಹ ವೈಟ್ಫೀಲ್ಡ್ ಮುರುಗೇಶ್ ಅವರು ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಅವರು 2 ಕಾಲ್ನಡಿಗೆಗಳನ್ನು ನಡೆಸಿದ್ದಾರೆ. ಒಂದು ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಹೊರಗೆ 45 ದಿನಗಳ ಕಾಲ ಕಾಲ್ನಡಿಗೆ ಜಾಥಾವನ್ನ ನಡೆಸಿದ್ರು. ತದನಂತರ ಕೋಲಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಈ ಒಂದು ಕಾಲ್ನಡಿಗೆ ಜಾಥಾವನ್ನ ನಡೆಸಿ ಈಗ ಹೊಸಕೋಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಈ ಒಂದು ಕಾಲ್ನಡಿಗೆ ಜಾಥಾವನ್ನ ಆರಂಭಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ದ್ವಿಮುಖ ಧೋರಣೆಯ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಪಾರ ಸಂಖ್ಯೆಯಲ್ಲಿನ ತಮ್ಮ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೆ ಬಾಬಾ ಸಾಹೇಬರ ರಥದೊಂದಿಗೆ ಈ ಒಂದು ಕಾಲ್ನಡಿಗೆ ಜಾಥಾದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಭೀಮ್ ಪ್ರಜಾ ಸಂಘದ ಹೋರಾಟಕ್ಕೆ ಭೀಮ್ ಅಂಬೇಡ್ಕರ್ ಜಾರಿಯಾಗಲೇಬೇಕು. ಹೌದು, ವೈಟ್ಫೀಲ್ಡ್ ಮುರುಗೇಶ್ ನೇತೃತ್ವದ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂತಹ ವೈಟ್ಫೀಲ್ಡ್ ಮುರುಗೇಶ್ ಅವರು ಬಾಬಾ ಸಾಹೇಬರ 200 ಮೀಟರ್ಗಳ ಪುತ್ಥಳಿ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು, ಬಾಬಾ ಸಾಹೇಬರಿಗೆ ಆ ಮೂಲಕ ನಾವು ಗೌರವವನ್ನು ನೀಡಿದಂತಾಗುತ್ತದೆ ಅಂತ ಹೇಳಿ ಆಗ್ರಹಿಸಿ ಈ ಒಂದು ಕಾಲ್ನಡಿಗೆ ಜಾಥಾವನ್ನ 3ನೇ ಹಂತದಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಈ ಒಂದು ಹೋರಾಟದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ.
ಹೊಸಕೋಟೆಯ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಆಗಮಿಸಿದಂತಹ ಕಾರ್ಯಕರ್ತರುಗಳು ಯಾವಾಗ ಹೊಸಕೋಟೆ ಟೋಲ್ ಬಳಿ ಬರ್ತಾ ಇದ್ದಂತೆ ಪೊಲೀಸ್ನವರು ಇವರಿಗೆ ಅಡ್ಡಗಟ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಗಳು ನಡೆದಿದ್ದು ಹೀಗೆ. ಅರೆಸ್ಟ್ ಮಾಡ್ಬಿಡಿ ಅಂದ್ರೆ ಅರ್ಥ ಏನು? ಹೋರಾಟ ಮಾಡಬಾರ್ದಾ? ಬೇಕೇ ಬೇಕು, ಬೇಕೇ ಬೇಕು, ಸಂವಿಧಾನದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಬೇಕೇ ಬೇಕು, ಬೇಕೇ ಬೇಕು. ಪೊಲೀಸರನ್ನು ಬಳಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೊಲೀಸರನ್ನು ಬಳಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋರಾಟವನ್ನು ಹತ್ತಿಕ್ಕುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೊಲೀಸ್ ಇಲಾಖೆನೇ ನಮಗೆ ಭದ್ರತೆ ಕೊಡಬೇಕಾಗಿರ್ತಕ್ಕಂಥದ್ದು. ಮಾತಾಡಿ ಸಾಹೇಬ್ರೆ, ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದಲ್ಲ, ನಾವು ಪ್ರೊಟೆಕ್ಟ್ ಮಾಡ್ತಲ್ಲ, ಅಲ್ಲಲ್ಲ ಒಂದು ನಿಮಿಷ ನಡ್ಕೊಂಡು ಕ್ಲೀನಾಗಿ ಹೋಗ್ಬಿಡ್ತೀವಿ ಸರ್. ನಡ್ಕೊಂಡು ಹೋಗಿ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾವ್ದು ಇಲ್ಲ, ತೊಂದರೆ ಮಾಡಲ್ಲ ಸರ್. ನಾವು ಅದೇ ತರನೇ ಎಲ್ಲ ಈಗ ಪ್ರೊಟೆಕ್ಟ್ ಅಂತ ನಡ್ಕೊಂಡು ಅಷ್ಟೇ ಸರ್. ನಾವು ಸೈಡಾಗಿ ಹೋಗ್ತೀವಿ ಸರ್. ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ತೊಂದರೆ ಕೊಡೋಕೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ವಿ ಸರ್, ಯಾವುದಕ್ಕೂ ಪರ್ಮಿಷನ್ಗೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಾ ಇರೋದು. ಸಮಸ್ಯೆ ಅಂಬೇಡ್ಕರ್ ಸಂವಿಧಾನ ಅಂತಾರಲ್ಲ ಸರ್, ಇವ್ರಿಗೆ ಮಾನ ಮರ್ಯಾದಿಲ್ವಾ? ಇವತ್ತು ನಾವು ಬೀದಿಗೆ ಬಂದು ಹೋರಾಟ ಮಾಡ್ಬೇಕಲ್ಲ. ಬಾಬಾ ಸಾಹೇಬ್ ಬೇರೆ ರಾಜ್ಯಗಳಲ್ಲಿ ಮಾಡ್ತಾರೆ ಸರ್, ನಮ್ಮ ರಾಜ್ಯದಲ್ಲಿ ಆಕ್ಷನ್ ಮಾಡ್ತಿಲ್ಲ. ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಏನಿಲ್ಲ ಸರ್. ನಿಮ್ಮನ್ನ ಬಳಸ್ಕೊಳ್ತಾ ಇದೆ ಸರ್ಕಾರ ಅಷ್ಟೇ. ಒಂದಷ್ಟು ತಳ್ಳಾಟಗಳು ನೂಕಾಟಗಳು ಕೂಡ ನಡೆದವು. ಬಾಬಾ ಸಾಹೇಬರ ಪುತ್ಥಳಿಗೆ ಆಗ್ರಹಿಸಿ ನಾವು ನಡೆಸ್ತಾ ಇರ್ತಕ್ಕಂಥ ಹೋರಾಟ ಇದು ಅಂತೇಳಿ ಎಷ್ಟೇ ಸಮಜಾಯಿಷನ್ನ ನೀಡಿದ್ರು ಕೂಡ ಪೊಲೀಸ್ನವರು ಇವರ ಕಾಲ್ನಡಿಗೆ ಜಾಥಾಕ್ಕೆ ಅನುಮತಿಯನ್ನ ನೀಡಲಿಲ್ಲ. ಕೊನೆಗೂ ಕೂಡ ಇವರನ್ನ ಬಂಧಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದಂಥ ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತಹ ವೈಟ್ಫೀಲ್ಡ್ ಮುರುಗೇಶ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಏನು 200 ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ ಆದ ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು ಹೋರಾಟ. ಯಾಕಂದರೆ ಇವತ್ತು ನಾವು ಏನಾದರೂ ಬೇರೆ ಹೊರ ದೇಶದವ್ರನ್ನ ಯಾರಾದರೂ ಪುತ್ಥಳಿ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀರಾ. ಈ ದೇಶವನ್ನು ರಕ್ಷಿಸಿದಂಥ ಸಂವಿಧಾನ ಪಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು 3ನೇ ಹಂತದ ಒಂದು ಕಾಲ್ನಡಿಗೆ ಜಾಥೆ. ಮೊದಲನೇ ಹಂತದ ಕಾಲ್ನಡಿಗೆ ಜಾಥಾ ಬೀದರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ 45 ದಿನ 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂಥ ಒಂದು ಹೋರಾಟ ಮಾಡಿದ್ವಿ. 2ನೇ ಹಂತದ ಹೋರಾಟ ಕೋಲಾರಿಂದ ಏನು ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಏನು ಕಾಲ್ನಡಿಗೆ ಜಾಥಾ ಮಾಡಿದ್ರಿ. ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇತ್ತಂದರೆ ಮಾತೆತ್ತಿದ್ರೆ ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿ ಅಂತೇಳಿ ಏನು ವೇದಿಕೆ ಮೇಲೆ ಅವರು ಆಹು ಓಹೋ ಅಂತ ಒಂದು ವಿಚಾರಗಳನ್ನು ಹೇಳ್ತಾರೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಧಿಕ್ಕರಿಸ್ತೀನಿ. ಯಾಕಂದರೆ ನೀನು ದಲಿತರ ಪರವಾಗಿ, ಅಂಬೇಡ್ಕರ್ ಪರವಾಗಿ, ಸಂವಿಧಾನದ ಪರವಾಗಿ ಇದ್ದೀನಿ ಅಂತೇಳಿದರೆ ಹೋದ ವರ್ಷ ಇದೇ ಏಪ್ರಿಲ್ 14ನೇ ತಾರೀಕು ತಾವು ಘೋಷಣೆ ಮಾಡ್ತೀರಾ
ಅದಕ್ಕಿಂತ ಮೊದಲು ನಮಗೆ ಇಂಬರ ಕೊಡ್ತಾರೆ. ಜನವರಿ 28ನೇ ತಾರೀಕು ನಮಗೆ ಸುಮಾರು 2 ವರ್ಷದಿಂದ ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಪುತ್ಥಳಿ ಮಾಡೋಂಗಿಲ್ಲ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನನಗೆ ಇಂಬರ ಬರುತ್ತೆ. ಅದಾದಮೇಲೆ ನಾವು 26ನೇ ಗಣರಾಜ್ಯೋತ್ಸವ ದಿನದಿಂದ ಒಂದು ಆ ವೇದಿಕೆ ಮೇಲೆ ನಾವು ಒಂದು ಹೇಳಿಕೆ ಕೊಡ್ತೀನಿ, ಬೀದರಿಂದ ಪಾದಯಾತ್ರೆ ಮಾಡ್ತೀನಿ ಅಂತ. ಆ ಪಾದಯಾತ್ರೆಯಲ್ಲಿ ನಾವು ಬರ್ತಾ ಇದ್ದಾಗ ನೆಲಮಂಗಲ ತಲುಪಿರ್ತೀವಿ. ನೆಲಮಂಗಲ ಬಂದಿದ್ದ ತಕ್ಷಣ ನಮಗೆ ಒಂದು ನಾವು ಮಾಧ್ಯಮದ ಮುಖಾಂತರ ನೋಡ್ತೀರಿ, ದೇಶದ ಅತಿ ಎತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀರಂತ ಹೇಳಿ 1 ವರ್ಷ ಆಯಿತು. ಯಾಕಂದರೆ ಈಗ ಅವ್ರಿಗೆ ಬೇಕಾಗಿರೋದು ಮತ ಯಾವ ಥರ ಕಸಿಬೇಕಂದ್ರೆ ಅಂಬೇಡ್ಕರ್ ಜಯಂತಿ ಬಂದರೆ ಅಂಬೇಡ್ಕರ್ ಪರವಾಗಿ ದಲಿತರಿಗೆ ಸಂಬಂಧಪಟ್ಟಂಥ ಓಟ್ ಕಸಿಬೇಕು. ನಾನು ಅಂಬೇಡ್ಕರ್ ಬಗ್ಗೆ ಏನಾದರೂ ಒಂದು ನ್ಯಾಷನಲ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಬೇಕು. ಮತ್ತು ಕೆಂಪೇಗೌಡರ ಜಯಂತಿ ಬಂದರೆ ಕೆಂಪೇಗೌಡರ ಬಗ್ಗೆ ಹೇಳಬೇಕು. ವಾಲ್ಮೀಕಿ ಜಯಂತಿ ಬಂದರೆ ವಾಲ್ಮೀಕಿ ಜಯಂತಿ ಬಗ್ಗೆ ಹೇಳಬೇಕು. ಅವರಿಗೆ ಒಂದು ಮತದಾನವನ್ನು ಕಸಿಯೋದು ಯಾವ ರೀತಿ, ಆ ಸಮುದಾಯದ ನಾಯಕರ ಹೆಸರು ಹೇಳ್ಕೊಂಡು ಆ ಒಂದು ಮತದಾನವನ್ನು ಕಸಿಯಲಿಕ್ಕೆ ಇದೆಲ್ಲ ಹುನ್ನಾರ ನಡೀತಾರೆ. ಈಗ ನಾವು ಕೇಳ್ತಾರೋದು ಸರ್, ಈಗ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಸರ್ಕಾರ ಒಂದೇ ಒಂದು ಮನವಿ, ಒಂದು ಪ್ರತಿಭಟನೆ, ಒಂದು ಹೋರಾಟ ಮಾಡಿಲ್ಲ ಸರ್. ಆದರೆ ಆ ಸರ್ಕಾರಗಳು ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿದ್ದೇನೆ ಅಂತ ಹೇಳಿಲ್ಲ. ಆದರೆ ನಾನು ಅಂಬೇಡ್ಕರ್ ಪರವಾಗಿ ಇದ್ದೀನಿ ಅಂತ ಕೆಲಸ ಮಾಡಿ ತೋರಿಸಿದ್ದಾರೆ. ಮಾಡು ಇಲ್ಲ ಮುಡಿ, ನನ್ನ ಪ್ರಾಣವನ್ನು ಅಲ್ಲೇ ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾವು ಮನೆಗೆ ತಲುಪುವಂಥ ಕೆಲಸ ಮಾಡಲ್ಲ. ಏನೋ ನಾವು ನೇರವಾಗಿ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಅದು 1 ವಾರ ಆಗಲಿ 1 ತಿಂಗಳಾಗಲಿ ನಾವು ಎದ್ದು ಹೋಗೋಲ್ಲ ಮನೆಗೆ. ನಾವು ಶತಾಯಗತಾಯ ಸರ್ಕಾರ ಸುತ್ತೋಳೆ ಹೊಡಿಸ್ಬೇಕು. ಯಾಕಂದರೆ ಬರೀ ಮಾತು ಹೇಳ್ತಾ ಇದ್ದಾರಣ್ಣ. 1 ವರ್ಷ ಆಯ್ತಣ್ಣ, 1 ವರ್ಷ ಹೇಳಿ ಇದುವರೆಗೂ ಕೆಲಸ ಏನು ಮಾಡೋಕ್ಕೋಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಏನೋ ಸುಮಾರು 44,000 ಕೋಟಿಯನ್ನು ಬಹುಶಃ ಏನು ಈ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ರ ಪುತ್ಥಳಿಗಾಗಿ ಇವರು ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ? ಆ ದುಡ್ಡನ್ನು ನೀವು ತಿನ್ನೋದಕ್ಕೆ ನಾವೇನು ಕೇಳ್ತಾ ಇದ್ದೀರಿ? ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ದುಡ್ಡು ಹಾಕಿ ನೀವು ಮಾಡಿರಿ ಅಂತ ಹೇಳ್ತಲ್ಲ. ಇದು ಬಾಬಾ ಸಾಹೇಬರು ಎಲ್ಲ ಸಮುದಾಯದ ನಾಯಕ, ಈ ದೇಶದ ಒಬ್ಬ ಒಂದು ಪಿತಾಮಹ. ಅವರ ಒಂದು ಪುತ್ಥಳಿ ಬಂದು ಬರೀ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡೋದು ನಾನು ವಿರೋಧ ಮಾಡ್ತೀನಿ. ಇದು ಎಲ್ಲ ಇಲಾಖೆಗಳಿಂದ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ನಾವು ನಮ್ಮ ಪ್ರಾಣ ಬಿಡ್ತೀರೋ ಹೊರತು ಈ ಹೋರಾಟ ಕೈ ಹಿಂದಕ್ಕೆ ಎತ್ತಲ್ಲ. ಇಲ್ಲ ನಮ್ಮನ್ನು ಕಳ್ಸಂಗಿದ್ರೆ ಜೈಲು ಕಳಿಸ್ಲಿ, ಇಲ್ಲಾಂದ್ರೆ ನಾವು ಸಾವೋ ಬದುಕು ಇವತ್ತು ನಿರ್ಧಾರ ಆಗುತ್ತಣ್ಣ. ಒಟ್ಟಿನಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ಅಂದರೆ 200 ಮೀಟರ್ಗಳ ಪುತ್ಥಳಿ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು. ರಾಜ್ಯ ಸರ್ಕಾರ ಈ ಹಿಂದೆ ಮಾತು ಕೊಟ್ಟಿತ್ತು. ಆದರೆ ಈಗ ಪ್ರತಿ ಜಾತಿ ಸಮಾವೇಶಗಳಲ್ಲೂ ಕೂಡ ಕೇವಲ ರಾಜಕೀಯ ಕಾರಣಗಳಿಂದಾಗಿ ಮತಗಳನ್ನು ಆಕರ್ಷಿಸೋದಕ್ಕೆ ಪ್ರಯತ್ನಿಸ್ತಾರೆ ಹೊರತು ನಿಜವಾಗಲೂ ಕೂಡ ಬಾಬಾ ಸಾಹೇಬರಿಗೆ ಗೌರವವನ್ನು ನೀಡ್ತಿಲ್ಲ ಎನ್ನುವಂತಹ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕಿದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.